ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾಡಿಕೊಡ್ತಾರ ಡ್ರಿಂಕು ಎಷ್ಟು ಚೆನ್ನಾಗಿರ್ತೈತೆ ಅಂದರೆ ಬಾದಾಮಿ, ಗಸಗಸೆ, ಗೋಡಂಬಿ ಎಲ್ಲ ರುಬ್ಬಿಟ್ಟು ಬರ್ರಂತ ರುಬ್ಬಿ ಎಳ್ನೀರ್ನಾಗ ಹಾಕಿ ಮಾಡಿಕೊಡೋದು ಎಷ್ಟು ಚೆನ್ನಾಗಿರ್ತೈತೋ. ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಇಷ್ಟ ಆಗ್ತೈತೆ. ಒಂದು ಸತಿ ಕುಡಿದ್ರೆ ಸಾಕು ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ. ಒಂದು ಸತಿ ಟ್ರೈ ಮಾಡಿ ಮನೇಲಿ ನೀವು. ನಾನೊಂದು ಇಲ್ಲೊಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ತಪ್ಪಲೆ ಅಲ್ಲದ್ರೆ ಪಾತ್ರೆ ಇಟ್ಕೊಳ್ಳಿ, ಅದರಲ್ಲಿ ಒಂದು 2 ಲೋಟ ಗ್ಲಾಸ್ ನೀರು ಹಾಕ್ಕೊಳ್ಳಿ. ಈಗ ನೋಡಿರಿ ನಾನು ಚೈನಾ ಗ್ರಾಸು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಹಂಗೆ ಹಾಕ್ಕೊಳ್ಳಿ. ಆದಮೇಲೆ ನೆನೆಯಕ್ಕೆ ಬಿಟ್ಬಿಡ್ರಿ, ಅದೆಲ್ಲ ನೆನ್ಕೊಂಡು ಬಿಡಲಿ, ಚೆನ್ನಾಗಿ ನೆನ್ಕೊಂಡು ಹೂವು ಅಳ್ಕೊಂಡಂಗೆ ಅಳ್ಕೊಂಡು ಬಿಡಲಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಒಂದು 5 ನಿಮಿಷ ತಿರುಗಿಸ್ಕೊಂಡು ಗರು ತಿರುಗಿಸ್ಬಿಡಿ. 5 ನಿಮಿಷ ಗರು ತಿರುಗಿಸ್ದೆ ಆಗೋಯ್ತು. ಪಕ್ಕದಾಗ ಇಟ್ಕೊತಿದ್ದೀನಿ ನೋಡಿರಿ. ನೀವು ಹಂಗೆ ಇಟ್ಕೊಳ್ರಿ. ಈಗ ಇನ್ನೊಂದು ತಪ್ಪಲೆ ತಗೊಳ್ರಿ, 2 ಎಳ್ನೀರು ಹಾಕ್ಕೊತಾ ಇದ್ದೀನಿ. ನೀವು 2 ಅಲ್ದಿದ್ರೆ 3 ಹಾಕ್ಕೊಳ್ರಿ. ನಿಮ್ಮ ತೋಟದಲ್ಲಿ ಎಷ್ಟು ಇದಾವೋ ಅಷ್ಟು ತಗೊಂಡ್ಬಂದು ಹಾಕ್ಕೊಳ್ರಿ. ಗಳ್ಳು ಎಳ್ನೀರು ಹಾಕಿದೆ. ಈಗ ಒಂದು ಜಾರ್ ತಗೊಂಡೆ ನೋಡಿರಿ. ಇವಾಗ ಮನ್ಸು ತುಂಬ ಹಾಕ್ಕೊಳ್ರಿ. ಒಂದು ಬಟ್ಲು ಗಸಗಸೆ ಹಾಕ್ಕೊಳ್ರಿ. ಗಿಂಜೂಸ್ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ಕಂಜೂಸ್ ಮಾಡ್ದಂಗೆ ಬಾದಾಮಿ ಹಾಕ್ಕೊತಿದ್ದೀನಿ. ಮತ್ತೀಗ ಗೋಡಂಬಿ ಹಾಕ್ಕೊಳ್ತಿದ್ದೀನಿ. ಒಂದು 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಎಳ್ನೀರಿಂದ ಇತ್ತಲ್ಲ ಕಾಯಿ ಯಾಕೆ ಎಸಿಬೇಕು, ಅದರೊಳಗೆ ಹಾಕ್ಕೊತಿದ್ದೀನಿ. 1 ಲೋಟ ಹಾಲು ತಗೊಂಡಿದ್ದೀನಿ. ಸಕ್ಕರೆ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನಮಗೆಲ್ಲ ಸಕ್ಕರೆ ಸೀಗಿರ್ಬೇಕಪ್ಪ, ಅದಕ್ಕೆ ನಾವು 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ಕಡಿಮೆ ತಿಂಬರಾದರೆ ಕಡಿಮೆ ಹಾಕ್ಕೊಳ್ರಿ. ಈಗ ನೋಡಿ ಬರ್ರಂತ ರುಬ್ಕೊಂಡು ಎಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಹಂಗೆ ಹಾಕ್ಕೊಳ್ರಿ, ತಿರ್ಗಿಸ್ಕೊಳ್ರಿ. ಮತ್ತು ಹಾಲು ಅದಕ್ಕೆ ಹಾಕ್ಕೊಳ್ರಿ. ಯಾಕೆ ವೇಸ್ಟ್ ಮಾಡಬೇಕು, ಅದು ಚೆನ್ನಾಗಿರ್ತೈತಲ್ವ. ಝುಯ್ ಅಂತ ಎಲ್ಲ ತಿರ್ಗಿಸ್ಕೊಳ್ರಿ. ಈಗೆಲ್ಲನೂ ಹಾಕಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮುಂಚೆ ಮಾಡಿದ್ವಲ್ವ ಚೈನಾ ಗ್ರಾಸ್ದು ಕಟ್ ಮಾಡಿಬಿಟ್ಟು ಅದೊಂದು ಕಡೆ ಇಟ್ಟಿದ್ವಲ್ಲ, ಅದನ್ನೆಲ್ಲ ನಾನು ಪರು ಕೆರೆದೆಲ್ಲ ನುಣ್ಣಗೆ ಮಾಡಿ ಹಾಕ್ತಿದ್ದೀನಿ ನೋಡಿರಿ. ನೀವು ಹಂಗೆ ಹಾಕ್ಕೊಳ್ರಿ. ಮಿಕ್ಕಿತ್ತಲ್ಲ ಚೈನಾ ಗ್ರಾಸು ಕಲರ್ ಹಾಕ್ಬಿಟ್ಟು ಕಲರ್ಫುಲ್ ಮಾಡಿದ್ದೀನಿ. ನೀವು ಹಾಕ್ಬಿಡ್ರಿ ಅದೇ ಥರನೇ. 1-2 ಗಂಟೆ ಫ್ರಿಜ್ಜಲ್ಲಿ ಇಡ್ರಿ, ತಣ್ಣಗಿರ್ತೈತೆ. ಆಮೇಲೆ ಕುಡೀರಿ. ನೋಡಿರಿ ಎಷ್ಟು ಚೆನ್ನಾಗಿದೆ ಕಣ್ರಿ. ಅಕ್ಕಪಕ್ಕದವ್ರಿಗೂ ಹೇಳ್ರಿ, ಅವರು ಕುಡೀಲಿ ಬಿಸಿಲಲ್ಲಿ. ತುಂಬ ಅವ್ರಿಗೂ ಜೀವ ತಣ್ಣಗಾಗ ಅಂತ ರೆಸಿಪಿ ಕಣ್ರಿ. ಇದೇ ಥರ ರೆಸಿಪಿಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮಗೆ ಎನ್ಕರೇಜ್ ಕೊಡಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು ಕಣ್ರಿ ನಮ್ಮ ರೆಸಿಪಿ ನೋಡಿದ್ದಕ್ಕೆ.